ಮೊಟ್ಟ ಮೊದಲ ಬಾರಿಗೆ ಅಥಣಿ ಠಾಣೆಗೆ ಭೇಟಿ ನೀಡಿದ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್. ಮೊಟ್ಟ ಮೊದಲ ಬಾರಿಗೆ ಅಥಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಠಾಣೆಯ ಕಾರ್ಯವೈಖರಿ, ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆಸಿದರು. ಈ ವೇಳೆ ಠಾಣೆಯ ದಾಖಲೆಗಳನ್ನು ಪರಿಶೀಲಿಸಿದ ಎಸ್ಪಿ ಭೇಟಿ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇನ್ನಷ್ಟು ಜಾಗರೂಕರಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚನೆ ನೀಡಿದರು. ಸಾರ್ವಜನಿಕರೊಂದಿಗೆ ಸ್ನೇಹಪರವಾಗಿ ವರ್ತಿಸುವುದು, ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ತಕ್ಷಣ ಸ್ಪಂದನೆ ನೀಡುವುದು ಹಾಗೂ ಅಪರಾಧ ತಡೆಗಟ್ಟುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಕಾರ್ಯನಿರ್ವಹಣೆಯನ್ನ ಮೆಚ್ಚಿದ ಅವರು ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಇನ್ನಷ್ಟು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ಸಂತೋಷ್ ಹಳ್ಳೂರ್, ಪಿಎಸ್ಐ ಉಪ್ಪಾರ್ ಸೇರಿದಂತೆ ಪೊಲೀಸ್ ಉಪನಿರೀಕ್ಷಕರು ಹಾಗೂ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಅಜಯ್ ಕಾಂಬ್ಳೆ, ಟಿವಿ 11 ಕನ್ನಡ, ಚಿಕ್ಕೋಡಿ. ಬಂದು ಪರ್ಸನಲ್ ಆಗಿ ಇಂಟ್ರಾಕ್ಟ್ ಮಾಡುವಾಗ ಇಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಪೊಲೀಸ್ ಇಲಾಖೆಗೆ ಏನಿರುತ್ತದೆ, ಇನ್ವೆಸ್ಟಿಗೇಷನ್ ಮಾಡೋದಲ್ಲಿ ಅವ್ರಿಗೆ ಏನು ಕೊರತೆ ಇರ್ತದೆ, ಮತ್ತು ಈಗ ನೀವೇ ಹೇಳ್ತಾ ಇದ್ದೀರಿ ಸಿಬ್ಬಂದಿಯಲ್ಲಿ ಕೆಲವೊಂದು ಕಡೆ ಕೊರತೆ ಇರುತ್ತದೆ. ಅದೇ ರೀತಿಯಲ್ಲಿ ಕೆಲವೊಂದು ಕಾನೂನು ಪಾಲನೆ ಆಗ್ತಾ ಇಲ್ಲ. ಉದಾಹರಣೆಗೆ ಇಲ್ಲಿ ನಮ್ಮ ಲಾಸ್ಟ್ 1 ವರ್ಷದಲ್ಲಿ 68 ಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿದ್ದಾರೆ. ಸೊ ಸಮಸ್ಯೆ ಏನಂದ್ರೆ ಫೀಲ್ಡ್ಗೆ ಬಂದು ನೋಡುವಾಗ ಈ ರೋಡ್ ನೋಡ್ತೀವಿ, ಆದ್ಮೇಲೆ ಕೇಸಸ್ ನೋಡ್ತೀವಿ, ಇದೆಲ್ಲ ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಪ್ರತಿ ಸ್ಟೇಷನ್ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೆ. ನಿನ್ನೆ ಗೋಕಾಕಲ್ಲಿ 9 ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಇವತ್ತು ನಮ್ಮ ಅಥಣಿ ತಾಲೂಕಲ್ಲಿ ಇರುವ ಅಥಣಿ ತಾಲೂಕು ಮಾತ್ರ ಅಲ್ಲ, ಅಥಣಿ ಸಬ್ ಡಿವಿಷನ್, ಅಥಣಿ ರಾಯಬಾಗ್ ಎಲ್ಲ ಸ್ಟೇಷನ್ ಕೂಡ ಸ್ಟೇಷನ್ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಏನೇನು ಸಮಸ್ಯೆ ಇರ್ತದೆ, ಅದಕ್ಕೆ ಏನು ಪರಿಹಾರ ಇದೆಲ್ಲ ಸರಿಪಡಿಸೋದಕ್ಕೆ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಈಗ ಪ್ರಯಾರಿಟಿ ನಮ್ಮ ಆಫೀಸರ್ಸ್ಗೆ ನಾವು ಏನು ಕೊಟ್ಟಿದ್ದೀನಿ ಅಂದರೆ, ಅಥಣಿ ತಾಲೂಕಲ್ಲಿ ಅಥಣಿ ಸಬ್ ಡಿವಿಷನಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು.